ಇಡೀ ಕಾಂಗ್ರೆಸ್ ಸರ್ಕಾರದ ಒಳಜಗಳ, ಕುರ್ಚಿ ಗುದ್ದಾಟ, ಹೈಕಮಾಂಡ್ ಸ್ಥಳೀಯ ನಾಯಕತ್ವದ ಪವರ್ ಗೇಮ್ ಎಲ್ಲವೂ ಒಂದೇ ಹೇಳಿಕೆಯಲ್ಲಿ ಮತ್ತೆ ಬಯಲಿಗೆ ಬಂದಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಎಂದು ಹೇಳಿದ ನಂತರ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಪ್ರತಿಕ್ರಿಯೆ ರಾಜಕೀಯವಾಗಿ ತುಂಬಾ ತೂಕದ್ದಾಗಿದೆ. ಅವರು ನೇರವಾಗಿ ವಿರೋಧಿಸಿಲ್ಲ, ಆದರೆ ವ್ಯಂಗ್ಯದ ಮೂಲಕ ತಮ್ಮ ಅಸಮಾಧಾನವನ್ನ ಸ್ಪಷ್ಟವಾಗಿ ಹೊರಹಾಕಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರೇ ನಮ್ಮ ಹೈಕಮಾಂಡ್. ಅವರು ಏನು ಹೇಳುತ್ತಾರೋ ಅದನ್ನು ಗೌರವದಿಂದ ಸ್ವೀಕಾರ ಮಾಡ್ತೀವಿ ಎನ್ನುವ ಮಾತು ಕೇಳಲು ಸರಳವಾಗಿದ್ದರೂ ಅದರ ಒಳಾರ್ಥವೇ ಬೇರೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅಂದ್ರೆ ಎಐಸಿಸಿ ದೆಹಲಿ ನಾಯಕತ್ವ. ಆದರೆ ಯತೀಂದ್ರ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂಬುದನ್ನು ಹಿಡಿದುಕೊಂಡು ಡಿಕೆಶಿ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ದಾರೆ. ಅಂದರೆ ನಿರ್ಧಾರ ಕೊಡುವವರು ಯತೀಂದ್ರ ಅಲ್ಲ, ದೆಹಲಿ ಅನ್ನೋ ಸಂದೇಶವನ್ನ ನೇರವಾಗಿ ಹೇಳದೆ ತಿರುಗುಬಾಣದಂತೆ ಬಿಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಯತೀಂದ್ರ ಹೇಳಿಕೆಗೆ ಸಂಬಂಧಿಸಿದ ಯಾವುದೇ ಸ್ಪಷ್ಟನೆ ಬೇಕಾದರೆ ದೆಹಲಿಯವರೇ ಮಾತನಾಡಬೇಕು ಎಂದು ಹೇಳಿದ್ದು ಕೂಡ ಬಹಳ ಮುಖ್ಯ. ಇದರಿಂದ ಅವರು ಒಂದು ವಿಷಯವನ್ನು ಕ್ಲಿಯರ್ ಮಾಡಿದ್ದಾರೆ. ನಾಯಕತ್ವ ವಿಚಾರದಲ್ಲಿ ನಾನು ಯಾರ ಜೊತೆಗೂ ನೇರವಾದಕ್ಕೆ ಇಳಿಯಲ್ಲ. ಹೈಕಮಾಂಡ್ ಏನು ಹೇಳುತ್ತದೋ ಅದನ್ನೇ ಅಂತಿಮ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಇದೇ ಮಾತಿನಲ್ಲಿ ಯತೀಂದ್ರ ಹೇಳಿಕೆ ಅಂತಿಮ ಅಲ್ಲ ಅನ್ನೋ ಅಸಮಾಧಾನವೂ ಅಡಗಿದೆ. ಇಲ್ಲಿ ಪ್ರಶ್ನೆ ಏನೆಂದರೆ, ಡಿಕೆ ಶಿವಕುಮಾರ್ ಈ ರೀತಿ ವ್ಯಂಗ್ಯವಾಗಿ ಮಾತನಾಡೋದಕ್ಕೆ ಕಾರಣವೇನು? ಉತ್ತರ ಸಿಂಪಲ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೇ ಸಿಎಂ ಕುರ್ಚಿ ಬಗ್ಗೆ ಒಳಗೊಳಗೆ ಒತ್ತಡ, ನಿರೀಕ್ಷೆ, ಅಸಮಾಧಾನ ಇದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಯಾವುದೇ ಬರವಣಿಗೆ ಒಪ್ಪಂದ ಇಲ್ಲ ಅನ್ನೋದನ್ನ ಇಬ್ಬರು ಹೇಳಿಕೊಂಡು ಬಂದಿದ್ದಾರೆ. ಆದರೆ ಕಾರ್ಯಕರ್ತರ ಮಟ್ಟದಲ್ಲೂ ಶಾಸಕರ ಮಟ್ಟದಲ್ಲೂ 2 ವರ್ಷ 3 ವರ್ಷ ಎಂಬ ಮಾತುಗಳು ಸುತ್ತಾಡ್ತಿವೆ. ಇಂತಹ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆ ಡಿಕೆಶಿ ಶಿಬಿರಕ್ಕೆ ಇನ್ನು ವಿಷಯ ಕ್ಲೋಸ್ ಅನ್ನೋ ಸಂದೇಶ ಕೊಟ್ಟಂತಾಯಿತು. ಅದಕ್ಕೆ ಡಿಕೆಶಿ ನೇರವಾಗಿ ವಿರೋಧಿಸದೆ ವ್ಯಂಗ್ಯದ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುರ್ಚಿ ಗುದ್ದಾಟ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದಕ್ಕೆ ಇದುವೇ ಸಾಕ್ಷಿ. ಒಬ್ಬ ನಾಯಕನ ಮಗ ಮತ್ತೊಬ್ಬ ನಾಯಕನ ಬಗ್ಗೆ ಹೈಕಮಾಂಡ್ ನಿರ್ಧಾರ ಘೋಷಿಸುವ ಮಟ್ಟಿಗೆ ವಿಷಯ ಬಂದಿದೆ ಅಂದ್ರೆ ಒಳಗೊಳಗೆ ಎಷ್ಟು ಒತ್ತಡ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಬಹುದು. ಮತ್ತೊಂದೆಡೆ ಡಿಕೆ ಶಿವಕುಮಾರ್ ತಮ್ಮ ಸಂಘಟನಾ ಶಕ್ತಿಯನ್ನ ತೋರಿಸುವ ಪ್ರಯತ್ನದಲ್ಲೂ ಇದ್ದಾರೆ. ಮಾರ್ಚ್ ತಿಂಗಳಲ್ಲಿ 100 ಕಾಂಗ್ರೆಸ್ ಕಚೇರಿಗಳಿಗೆ ಶಂಕುಸ್ಥಾಪನೆ ಮಾಡ್ತೀನಿ. ಎಐಸಿಸಿ ದಿನಾಂಕ ಕೊಟ್ಟರೂ ಕೊಡದೇ ಇದ್ದರೂ ನಾನು ಸಿದ್ಧತೆ ಮಾಡಿಕೊಂಡು ಮುಂದುವರಿತೀನಿ ಅನ್ನೋದು ನಾನು ಇನ್ನೂ ಪಕ್ಷದ ದೊಡ್ಡ ಆಸ್ತಿಯೇ ಅನ್ನೋ ಸಂದೇಶ. ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಮುಸ್ಲಿಮರನ್ನ ಕರೆದಿಲ್ಲ ಅನ್ನೋ ಆರೋಪಕ್ಕೆ ಅವರು ಕೊಟ್ಟ ಉತ್ತರ ಕೂಡ ರಾಜಕೀಯವಾಗಿ ಸ್ಟ್ರಾಟಜಿಕ್. ಕಾಂಗ್ರೆಸ್ ಜಾತಿ ಧರ್ಮದ ಮೇಲೆ ಅಲ್ಲ, ನೀತಿಯ ಮೇಲೆ ರಾಜಕಾರಣ ಮಾಡುತ್ತೆ ಅನ್ನೋ ಮೂಲಕ ತಮ್ಮ ಮೇಲೆ ಬಿದ್ದಿರುವ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಆದರೆ ಇಂತಹ ಸಣ್ಣ ವಿಚಾರಗಳು ಈಗ ದೊಡ್ಡದಾಗಿ ಚರ್ಚೆಯಾಗ್ತಾ ಇರೋದಕ್ಕೆ ಕಾರಣ ಸರ್ಕಾರದ ಒಳಗಿನ ಪವರ್ ಸೆಂಟರ್ಗಳು ಒಂದಕ್ಕೊಂದು ಎಡವುತ್ತಾ ಇರೋದು. ಈ ಸ್ಥಿತಿ ಮುಂದುವರೆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂದ್ರೆ ಆಡಳಿತಕ್ಕಿಂತ ರಾಜಕೀಯ ಚರ್ಚೆಗಳೇ ಜಾಸ್ತಿ ಆಗುವ ಅಪಾಯ ಇದೆ. ಸರ್ಕಾರದ ಕೆಲಸ, ಅಭಿವೃದ್ಧಿ ಕಾರ್ಯಕ್ರಮಗಳಿಗಿಂತ ಸಿಎಂ ಯಾರು, ಎಷ್ಟು ದಿನ ಅನ್ನೋ ಮಾತೆ ಹೆಡ್ಲೈನ್ ಆಗ್ತಾ ಹೋದ್ರೆ ಜನರ ಬಳಿ ತಪ್ಪು ಸಂದೇಶ ಹೋಗುತ್ತೆ. ಶಾಸಕರಲ್ಲಿ ಗೊಂದಲ, ಕಾರ್ಯಕರ್ತರಲ್ಲಿ ನಿರಾಸೆ, ವಿರೋಧ ಪಕ್ಷಕ್ಕೆ ಅಸ್ತ್ರ ಇವೆಲ್ಲವೂ ಸಿಗಬಹುದು. ಒಟ್ಟಾರೆ ನೋಡಿದ್ರೆ ಯತೀಂದ್ರ ಹೇಳಿಕೆ ಒಂದು ಸ್ಪಾರ್ಕ್ ಆಗಿದ್ದು, ಡಿಕೆ ಶಿವಕುಮಾರ್ ಅವರ ವ್ಯಂಗ್ಯ ಪ್ರತಿಕ್ರಿಯೆ ಆ ಬೆಂಕಿಯಲ್ಲಿ ಇನ್ನಷ್ಟು ಚರ್ಚೆಗೆ ಇಂಧನ ಹಾಕಿದೆ. ಹೈಕಮಾಂಡ್ ಸ್ಪಷ್ಟವಾಗಿ ಮಾತನಾಡುವ ತನಕ ಈ ಕುರ್ಚಿ ಗುದ್ದಾಟದ ಸದ್ದು ನಿಲ್ಲುವ ಲಕ್ಷಣಗಳು ಕಡಿಮೆ. ಕಾಂಗ್ರೆಸ್ ಒಳಗಿನ ಈ ಶೀತಯುದ್ಧ ಸರ್ಕಾರದ ಕಾರ್ಯಕ್ಷಮತೆಗೆ ಧಕ್ಕೆ ಕೊಡುತ್ತಾ ರಾಜಕೀಯವಾಗಿ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.